ಒಮ್ಮೆ ಒಂದು ರಾಜ್ಯದಲ್ಲಿ ಜಾಣ ಮಹಾರಾಜ ಎಂಬ ಹೆಸರಿನ ರಾಜನಿದ್ದನು. ಅವನು ತುಂಬಾ ಬುದ್ಧಿವಂತ ಮತ್ತು ನ್ಯಾಯಪ್ರಿಯನಾಗಿದ್ದ. ಅವನ ರಾಜ್ಯದಲ್ಲಿ ಜನರು ಸುಖವಾಗಿ ಬದುಕುತ್ತಿದ್ದರು. ಆದರೆ ಒಂದು ದಿನ ರಾಜ್ಯಕ್ಕೆ ಒಂದು ದೊಡ್ಡ ಸಮಸ್ಯೆ ಬಂದಿತು. ರಾಜ್ಯದ ಹತ್ತಿರದ ಕಾಡಿನಲ್ಲಿ ಒಂದು ಭಯಂಕರ ಕಳ್ಳಗುಂಪು ತಲೆ ಎತ್ತಿತು. ಅವರು ರಾತ್ರಿ ಬಂದು ಗ್ರಾಮಗಳನ್ನು ದೋಚುತ್ತಿದ್ದರು. ಜನರು ಭಯದಿಂದ ನಡುಗುತ್ತಿದ್ದರು. ಮಹಾರಾಜನ ಸೈನ್ಯವು ಅವರನ್ನು ಹಿಡಿಯಲು ಪ್ರಯತ್ನಿಸಿತು. ಆದರೆ ಕಳ್ಳರು ಬುದ್ಧಿವಂತರಾಗಿದ್ದರು. ಅವರು ಯಾವಾಗಲೂ ತಪ್ಪಿಸಿಕೊಳ್ಳುತ್ತಿದ್ದರು. ಒಂದು ದಿನ ಮಹಾರಾಜ ಕೋರ್ಟ್ನಲ್ಲಿ ಕುಳಿತಿದ್ದಾಗ ಒಬ್ಬ ವೃದ್ಧ ರೈತ ಬಂದು ಕಣ್ಣೀರು ಹಾಕುತ್ತಾ ಹೇಳಿದನು, ಮಹಾರಾಜರೇ, ಕಳ್ಳರು ನನ್ನ ಮನೆಯನ್ನು ದೋಚಿ ನನ್ನ ಎಲ್ಲಾ ಆಸ್ತಿಯನ್ನು ಕೊಂಡೊಯ್ದಿದ್ದಾರೆ. ನಾನು ಇನ್ನು ಹೇಗೆ ಬದುಕುವುದು? ರಾಜನಿಗೆ ತುಂಬಾ ದುಃಖವಾಯಿತು. ಅವನು ತನ್ನ ಮಂತ್ರಿಗಳನ್ನು ಕರೆದು ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ಯಾರಾದರೂ ಜಾಣ ಉಪಾಯ ಹೇಳಿ ಎಂದು ಕೇಳಿದನು. ಆಗ ಒಬ್ಬ ಹಳೆಯ ಮಂತ್ರಿ ಹೇಳಿದನು, ಮಹಾರಾಜರೇ, ಕಳ್ಳರನ್ನು ಬಲವಿನಿಂದ ಹಿಡಿಯುವುದು ಕಷ್ಟ, ನಾವು ಬುದ್ಧಿಯಿಂದ ಮಾಡಬೇಕು. ರಾಜನು ಯೋಚಿಸಿ ಒಂದು ಜಾಣ ಯೋಜನೆ ಹಾಕಿದನು. ಅವನು ರಾಜ್ಯದ ಎಲ್ಲಾ ಗ್ರಾಮಗಳಲ್ಲಿ ಘೋಷಣೆ ಮಾಡಿಸಿದನು, ಯಾರು ಕಳ್ಳರನ್ನು ಹಿಡಿದುಕೊಡುತ್ತಾರೋ ಅವರಿಗೆ ದೊಡ್ಡ ಬಹುಮಾನ. ಆದರೆ ಅದು ಸಾಲಲಿಲ್ಲ. ಆಗ ಮಹಾರಾಜ ತಾನೇ ಒಂದು ವಿಚಿತ್ರ ಯೋಜನೆ ರೂಪಿಸಿದನು. ಅವನು ತನ್ನ ರಾಜಪ್ರಾಸಾದದ ಹತ್ತಿರ ಒಂದು ದೊಡ್ಡ ತೋಟವನ್ನು ತಯಾರು ಮಾಡಿಸಿ ಅಲ್ಲಿ ಅಮೂಲ್ಯವಾದ ಹಣ್ಣುಗಳು ಮತ್ತು ಆಭರಣಗಳನ್ನು ತುಂಬಿದನು. ಆದರೆ ಆ ತೋಟಕ್ಕೆ ಒಂದು ಗುಪ್ತ ಬಲೆಯನ್ನು ಹಾಕಿಸಿದನು ಮತ್ತು ಘೋಷಣೆ ಮಾಡಿಸಿದನು, ಯಾರು ಬೇಕಾದರೂ ಈ ತೋಟದಿಂದ ಹಣ್ಣುಗಳನ್ನು ತೆಗೆದುಕೊಳ್ಳಬಹುದು. ಇದು ರಾಜನ ಉದಾರ ದಾನ. ಕಳ್ಳರು ಈ ಸುದ್ದಿ ಕೇಳಿ ಸಂತೋಷಪಟ್ಟರು. ರಾತ್ರಿ ಅವರು ತೋಟಕ್ಕೆ ಬಂದು ಹಣ್ಣುಗಳನ್ನು ಕದಿಯಲು ಪ್ರಯತ್ನಿಸಿದರು. ಆದರೆ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡರು. ಬೆಳಗಾಗುವಷ್ಟರಲ್ಲಿ ಸೈನಿಕರು ಅವರನ್ನು ಹಿಡಿದರು. ಮಹಾರಾಜ ಕಳ್ಳರನ್ನು ಕೋರ್ಟ್ಗೆ ಕರೆಸಿ ಕೇಳಿದನು, ನೀವು ಏಕೆ ಕಳ್ಳತನ ಮಾಡುತ್ತೀರಿ? ಕಳ್ಳರ ನಾಯಕ ತಲೆ ತಗ್ಗಿಸಿ ಹೇಳಿದನು, ಮಹಾರಾಜರೇ, ನಮಗೆ ಬೇರೆ ದಾರಿ ಇರಲಿಲ್ಲ, ಬಡತನವೇ ಕಾರಣ. ಜಾಣ ಮಹಾರಾಜ ಹೇಳಿದನು, ಕಳ್ಳತನವು ತಪ್ಪು. ಆದರೆ ನೀವು ಬದುಕಲು ದಾರಿ ಇಲ್ಲದಿದ್ದರೆ ನಾನು ನಿಮಗೆ ಕೆಲಸ ಕೊಡುತ್ತೇನೆ. ರಾಜ್ಯದಲ್ಲಿ ರಸ್ತೆಗಳನ್ನು ತಯಾರು ಮಾಡುವ, ಕೃಷಿ ಮಾಡುವ ಕೆಲಸಗಳನ್ನು ಕೊಡುತ್ತೇನೆ. ನೀವು ಪ್ರಾಮಾಣಿಕರಾಗಿ ದುಡಿದರೆ ಸುಖವಾಗಿ ಬದುಕಬಹುದು. ಕಳ್ಳರು ತಮ್ಮ ತಪ್ಪು ಅರ್ಥ ಮಾಡಿಕೊಂಡು ಮಹಾರಾಜನ ಕಾಲಿಗೆ ಬಿದ್ದರು. ಅಂದಿನಿಂದ ಅವರು ಪ್ರಾಮಾಣಿಕರಾಗಿ ಬದುಕತೊಡಗಿದರು. ರಾಜ್ಯದಲ್ಲಿ ಶಾಂತಿ ನೆಲೆಸಿತು. ಜಾಣ ಮಹಾರಾಜನ ಈ ಬುದ್ಧಿವಂತಿಕೆಯಿಂದ ಎಲ್ಲರೂ ಅವನನ್ನು ಪ್ರಶಂಸಿಸಿದರು. ಅವನು ಕೇವಲ ಶಕ್ತಿಯಿಂದಲ್ಲ, ಬುದ್ಧಿ ಮತ್ತು ಕರುಣೆಯಿಂದ ರಾಜ್ಯವನ್ನು ಆಳಿದನು.